ಒಂದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಆಗಬೇಕಾಗಿತ್ತು. ಯಾಕೆ ನಡೀತಾ ಇಲ್ಲ, ಯಾಕೆ ಮಾಡಬಾರ್ದು ಅಂತಂದ್ವಿ. ಆ ಮೌನೇಶ್ವರ ಒಂದು ವಾರದೊಳಗನೆ ಕೆಲಸಪಟ್ಟಿದ್ದಾರೆ. ಧನ್ಯವಾದಗಳು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಈ ಒಂದು ಬೀದರ್ನಿಂದ ಬಂದು ನಮ್ಮ ಚಿಂತನೆಯ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದಲ್ಲಿ ಒಂದು ಭಜನಾ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ಶ್ರೀ ಜಗದ್ಗುರು ಮೌನೇಶ್ವರ ಭಜನಾ ಮಂಡಳಿಯ ಸರ್ವ ಸದಸ್ಯರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಪ್ರಪ್ರಥಮವಾಗಿ ನಾನು ಸ್ವಾಗತಿಸ್ತೇನೆ. ಈ ಒಂದು ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಕುಮಾರ ಮಹಾಸ್ವಾಮಿಗಳ ಇವರ ಸಾನ್ನಿಧ್ಯದಲ್ಲಿ ಈ ಒಂದು ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಪೂಜ್ಯ ಶ್ರೀಗಳು ಈ ಒಂದು ಭಜನಾ ಮಂಡಳಿ ಎಲ್ಲ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಅವರನ್ನು ಸತ್ಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಪ್ರಪ್ರಥಮವಾಗಿ ಈ ಒಂದು ಶ್ರೀ ಮೌನೇಶ್ವರ ಭಜನಾ ಮಂಡಳಿ ಬೀದರ್ ಈ ಒಂದು ಭಜನಾ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀ ದಯಾನಂದ ಪಾಂಚಾಳ್ ಇವರಿಗೆ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳು ಅವರನ್ನು ಆಶೀರ್ವದಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರನ್ನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸತ್ಕರಿಸ್ತಾ ಇದ್ದಾರೆ. ನಾವೆಲ್ಲರೂ ಚಪ್ಪಾಳೆ ತಕ್ಕ ಮುಖಾಂತರ ಅವರನ್ನು ಪ್ರೋತ್ಸಾಹಿಸೋಣ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿಂದ ಇಲ್ಲಿಯವರೆಗೆ ಬಂದು ಈ ಒಂದು ದಿವ್ಯ ಸನ್ನಿಧಾನದಲ್ಲಿ ಒಂದು ಭಜನಾ ಕಾರ್ಯಕ್ರಮ ಮಾಡಬೇಕಾಗತಕ್ಕಂಥ ಒಂದು ಅಪೇಕ್ಷೆಯನ್ನು ಹೊಂದಿರತಕ್ಕಂಥ ಈ ಭಜನಾ ಮಂಡಳಿಯ ಎಲ್ಲ ಸರ್ವ ಸದಸ್ಯರಿಗೆ ನಾನು ಚಿರಋಣಿ ಅಂತ ಹೇಳ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ಈ ಒಂದು ಭಜನಾ ಮಂಡಳಿ ಉಪಾಧ್ಯಕ್ಷರಾಗಿರುವಂತ ಶ್ರೀ ಅಣ್ಣಪ್ಪ ವಿಶ್ವಕರ್ಮ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳು ಅವರನ್ನು ಸತ್ಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲ ನಾವು ಜೋರಾಗಿ ಚಪ್ಪಳೆ ಮುಖಾಂತರ ಪ್ರೋತ್ಸಾಹಿಸೋಣ ಅಂತಕ್ಕಂಥದ್ದು ಇದ್ದೀವಿ. ಹಾಗೆ ಈ ಒಂದು ಭಜನಾ ಮಂಡಳಿಯ ಕಾರ್ಯದರ್ಶಿಗಳು ಚಿರಪರಿಚಿತರಾಗಿರುವಂತಹ ಶ್ರೀ ಬಾಬರಾವ್ ಚಿಂಕೋಡ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಶ್ರೀಗಳು ಅವರನ್ನ ಸತ್ಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಭಜನಾ ಮಂಡಳಿಯ ಖಜಾಂಚಿಯಾಗಿರುವಂತ ಶ್ರೀ ನಾರಾಯಣರಾವ್ ಪಾಂಚಾಳ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಪೂಜ್ಯ ಶ್ರೀಗಳು ಅವರನ್ನು ಸತ್ಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಭಜನಾ ಮಂಡಳಿಯ ಸಹ ಖಜಾಂಚಿಯಾಗಿರುವಂತ ಶ್ರೀ ಶ್ಯಾಮರಾವ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಸತ್ಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಒಂದು ಭಜನಾ ಮಂಡಳಿಯ ಸ್ಫೂರ್ತಿಯಾಗಿರುವಂತಹ ಶ್ರೀ ನಾಗನಾಥ್ ಬರದಾಪುರ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರನ್ನು ಪೂಜ್ಯ ಶ್ರೀಗಳು ಸತ್ಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ.